ಮಹಾರಾಷ್ಟ್ರ ಮೂಲದ ಗೌರಿಯನ್ನ ಬೆಂಗಳೂರಿನಲ್ಲಿ ಆಕೆಯ ಗಂಡನೇ ಹತ್ಯೆಯನ್ನ ಮಾಡಿ ಸೂಟ್ಕೇಸ್ನಲ್ಲಿ ತುಂಬಿಟ್ಟಂತಹ ಪ್ರಕರಣ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಎದುರು ಟೆಕ್ಕಿ ರಾಕೇಶ್ ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಗೌರಿಯ ಆಟಿಟ್ಯೂಡ್ನಿಂದ ಹಿಂಸೆಯನ್ನು ಅನುಭವಿಸ್ತಾ ಇದ್ದಂತೆ ಪ್ರತಿನಿತ್ಯವೂ ಕೂಡ ಮೊದಲು ಜಗಳವನ್ನು ತೆಗೆದು ಚಾಕುವನ್ನು ಎಸೆದಿದ್ದು ಅವಳೇ. ಕೊಲೆ ಮಾಡುವ ಉದ್ದೇಶವಿರಲಿಲ್ಲ ಅಂಥೇಳಿ ಟೆಕ್ಕಿ ರಾಕೇಶ್ ಹೇಳಿದ್ದಾನೆ. ಪೊಲೀಸ್ ವಿಚಾರಣೆಯ ವೇಳೆ ಸತ್ಯವನ್ನ ಬಾಯ್ಬಿಟ್ಟಿದ್ದಾನೆ ಟೆಕ್ಕಿ. ಇವತ್ತು ಆರೋಪಿಯನ್ನ ಕರೆದೊಯ್ದು ಸ್ಥಳ ಮಹಜರನ್ನ ನಡೆಸಲಿಕ್ಕೆ ಖಾಕಿ ಟೀಮ್ ಸಿದ್ಧತೆ ಮಾಡಿಕೊಂಡಿದೆ. ಕೃತ್ಯಕ್ಕೆ ಬಳಸಿದಂತಹ ಚಾಕುವನ್ನ ವಶಕ್ಕೆ ಪಡೆಯಲಿದ್ದಾರೆ ಪೊಲೀಸರು. ಪತ್ನಿಯನ್ನ ಕೊಂದು ಸೂಟ್ ಕೇಸ್ಗೆ ತುಂಬಿದಂತಹ ಆರೋಪಿ ರಾಕೇಶ ಮಹಾರಾಷ್ಟ್ರಕ್ಕೆ ಹೋಗಿ ಸೂಸೈಡ್ ಅಟೆಂಪ್ಟ್ ಮಾಡಿ ಆಸ್ಪತ್ರೆ ಸೇರಿದ್ದ. ಆತನನ್ನು ಕರ್ಕೊಂಡ್ಬಂದು ಈಗ ಬಾಯಿ ಬಿಡಿಸುವಂತಹ ಕೆಲಸ ಆಗಿದೆ. ಪತ್ನಿಯ ಆಟಿಟ್ಯೂಡ್ನಿಂದ ಬೇಸತ್ತು ಹತ್ಯೆ ಮಾಡಿರೋದಾಗಿ ಹೇಳಿದಾನೆ. ಗೌರಿಯನ್ನ ಇಷ್ಟಪಟ್ಟು ಮದುವೆ ಆಗಿದ್ದ ಟೆಕ್ಕಿ ರಾಕೇಶ. ಮನೆಯವ್ರಿಗೂ ಕೂಡ ಇಷ್ಟ ಇರಲಿಲ್ಲ. ಮನೆಯವರ ವಿರೋಧದ ನಡುವೆಯೂ ಕೂಡ ಮದುವೆ ಆಗಿದ್ದ. ಗೌರಿಗೆ ಪತಿ ರಾಕೇಶ್ ಅಂದರೆ ಅಷ್ಟಕ್ಕಷ್ಟೇ ಅಂತೆ. ಮನೆಯಲ್ಲಿ ನನ್ನದೇ ನಡಿಬೇಕು ಎಂಬಂತಹ ಆಟಿಟ್ಯೂಡು ಅಹಂಕಾರವನ್ನು ಗೌರಿ ಹೊಂದಿದ್ಲು ಅನ್ನೋದು ಗೊತ್ತಾಗ್ತಾ ಇದೆ. ನಾನು ಹೇಳಿದಂತೆಯೇ ನಡಿಬೇಕು, ನಾನು ಹೇಳಿದಂತೆ ಆಗಬೇಕು ಅನ್ನುವಂತಹ ಅಹಂ ಇತ್ತಂತೆ ಗೌರಿಗೆ. ಆಕೆಯ ಆಟಿಟ್ಯೂಡ್ ಸರಿ ಮಾಡ್ಕೊಳ್ತಾಳೆ ಅಂಥೇಳಿ ಕಾಯ್ದಿದ್ದ ಈ ರಾಕೇಶ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಬದಲಾಗಿಲ್ಲ, ಹುಟ್ಟುಗುಣ ಸುಟ್ಟರೂ ಹೋಗಿಲ್ಲ. ಮುಂಬೈನಿಂದ ಬೆಂಗಳೂರಿನ ಹುಳಿಮಾವಿಗೆ ಶಿಫ್ಟ್ ಆಗುವಂತಹ ಕೆಲಸವನ್ನು ಮಾಡ್ತಾರೆ. ಕೆಲಸವನ್ನು ಅರಸ್ಕೊಂಡು ಬೆಂಗಳೂರಿನಲ್ಲಿ ಗೌರಿಗೆ ಕೆಲಸ ಸಿಗದೆ ಬೇಸತ್ತು ಹೋಗ್ಬಿಟ್ಟಿದ್ಲಂತೆ, ರೋಸಿ ಹೋಗಿದ್ಲಂತೆ. ತಿಂಗಳಾದರೂ ನನಗೆ ಕೆಲಸ ಕೊಡಿಸ್ಲಿಲ್ಲ ಅಂಥೇಳಿ ಆ ಫ್ರಸ್ಟ್ರೇಷನನ್ನು ಪದೇ ಪದೇ ರಾಕೇಶನ ಮೇಲೆ ಹಾಕ್ತಾ ಇದ್ಲಂತೆ. ಮಾರ್ಚ್ 26ರಂದು ಜಗಳ ಆದಾಗ ಗೌರಿಗೆ ರಾಕೇಶ ಹೊಡೆದಿದ್ದ ಅನ್ನುವಂತಹ ವಿಚಾರವನ್ನು ಕೂಡ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾನೆ. ಇದರಿಂದ ಕೋಪಗೊಂಡು ಅಡುಗೆ ಮನೆಯಲ್ಲಿದ್ದಂತಹ ಚಾಕುವನ್ನು ಗೌರಿನೇ ತಂದಿದ್ಲು ಅನ್ನುವಂತಹ ವಿಚಾರವನ್ನು ಕೂಡ ಉಲ್ಲೇಖಿಸಿದ್ದಾನೆ. ಗೌರಿ ಎಸೆದಂತಹ ಚಾಕುವಿನಿಂದ ರಾಕೇಶನ ಹಣೆಗೆ ಗಾಯವಾಗುತ್ತೆ. ಇದರಿಂದ ಆತನಿಗೆ ಸಿಟ್ಟು ಬರುತ್ತೆ, ಕೋಪ ಬರುತ್ತೆ. ಕೋಪದ ಕೈಗೆ ಬುದ್ಧಿ ಕೊಟ್ಟು ಗೌರಿಯನ್ನು ಹತ್ಯೆ ಮಾಡಿರುವಂತಹ ವಿಚಾರ ಗೊತ್ತಿದೆ. ಅಹಂಕಾರಕ್ಕೆ ಉದಾಸೀನವೇ ಮದ್ದು ಅಂತಾರೆ. ಬಟ್ ಇಲ್ಲಿ ಅದೇ ಅಹಂಕಾರ ಗೌರಿಯ ಹತ್ಯೆಗೆ ಕಾರಣವಾಗಿದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನರಸಿಂಹಮೂರ್ತಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಕೋಪದ ಕೈಗೆ ಬುದ್ಧಿ ಕೊಟ್ಟರೆ ಏನಾಗುತ್ತೆ ಅನ್ನೋದಕ್ಕೆ ರಾಕೇಶನ ಇವತ್ತಿನ ಪರಿಸ್ಥಿತಿಯೇ ಪ್ರಮುಖ ಕಾರಣ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಈಗ ಪೊಲೀಸರ ಮುಂದೆ ಈತ ಯಾವ್ಯಾವೆಲ್ಲ ವಿಚಾರವನ್ನು ಪ್ರಸ್ತಾಪಿಸಿದ್ದಾನೆ, ತಪ್ಪೊಪ್ಪುಗೊಳ್ಳುವಂತಹ ಸಂದರ್ಭದಲ್ಲಿ ಯಾವೆಲ್ಲ ವಿಚಾರವನ್ನು ಹೇಳಿದ್ದಾನೆ, ಎಕ್ಸ್ಪ್ಲೇನ್ ಮಾಡಬಹುದಾ ಅಂತ ಹೇಳಿ. ಪ್ರೇಮ್, ಬೆಂಗಳೂರಿನ ಹುಳಿಮಾವು ಪೊಲೀಸ್ ಠಾಣಾ ವ್ಯಾಪ್ತಿಯ ದೊಡ್ಡಕಮ್ಮನಹಳ್ಳಿಯಲ್ಲಿ ಗೌರಿ ಸಾಂಬೇಕರ್ ಅಂತೇಳಿ ಪತ್ನಿಯನ್ನ ರಾಕೇಶ್ ಈತ ಕೊಲೆ ಮಾಡಿ ಪುಣೆಗೆ ಎಸ್ಕೇಪ್ ಆಗಿದ್ದ. ಅದಾದ ಬಳಿಕ ಅಲ್ಲಿ ವಿಷವನ್ನ ಕುಡಿದು ಆತ್ಮಹತ್ಯೆಗೂ ಕೂಡ ಪ್ರಯತ್ನವನ್ನ ಪಟ್ಟಿದ್ದ. ಹುಳಿಮಾವು ಪೊಲೀಸರು ಆತನನ್ನ ಕರ್ತಂದು ನ್ಯಾಯಾಂಗ ಬಂಧನಕ್ಕೆ ಕಳಿಸಿದ್ರು. ಅದಾದ ಬಳಿಕ ಈಗ ಮತ್ತೆ 6 ದಿನಗಳ ಕಾಲ ಆತನನ್ನ ಪೊಲೀಸ್ ಕಸ್ಟಡಿಗೆ ಪಡೆದು ವಿಚಾರಣೆಯನ್ನ ನಡೆಸುವ ಕೆಲಸವನ್ನ ಮಾಡ್ತಿದ್ದಾರೆ. ವಿಚಾರಣೆ ವೇಳೆ ಒಂದಷ್ಟು ಅಂಶಗಳನ್ನ ಉಲ್ಲೇಖ ಮಾಡಿದ್ದಾನೆ. ಅಂದ್ರೆ ಗೌರಿಗೆ ಒಂದ್ ಸ್ವಲ್ಪ ಮುಂಗೋಪ ಇತ್ತು, ಆಕೆ ಪದೇ ಪದೇ ಜಗಳವನ್ನ ಮಾಡ್ತಿದ್ಲು. ಹೀಗಾಗಿ ಮೊನ್ನೆ ಕೂಡ ಇದೇ ರೀತಿಯಾಗಿ ಜಗಳ ಆಯ್ತು. ಜಗಳ ಆದಂತಹ ಸಂದರ್ಭದಲ್ಲಿ ಆಕೆ ಚಾಕುವಿನಿಂದ ನನಗೆ ಎಸೆದ್ಲು. ಆ ಬಳಿಕ ನನ್ನ ಹಣೆಗೆ ಗಾಯ ಆಯ್ತು. ಕೋಪದಿಂದ ನಾನು ಈ ರೀತಿಯಾಗಿ ಚಾಕುವಿನಿಂದ ಆಕೆಯ ಕುತ್ತಿಗೆಗೆ ಇರಿದೆ. ಆಕೆ ಸತ್ತೋದ್ಲು. ಅದಾದ ಬಳಿಕ ನಾನು ಆ ಮೃತದೇಹವನ್ನ ಸಾಗಿಸ್ಬೇಕು ಅಂತ ಹೇಳಿ ಪ್ರಯತ್ನವನ್ನ ಪಟ್ಟೆ. ಆದ್ರೆ ಸಾಗಿಸೋದಕ್ಕೆ ಸಾಧ್ಯವಾಗ್ಲಿಲ್ಲ. ಮತ್ತೆ ಇಡೀ ರಾತ್ರಿ ಆಕೆಯ ಶವದ ಜೊತೆ ಕುಳಿತು ಮಾತನಾಡುವ ಕೆಲಸವನ್ನ ನಾನು ಮಾಡ್ತಿದ್ದೆ. ಮತ್ತೆ ನನಗೆ ಬದುಕೋದಕ್ಕೆ ಸಾಧ್ಯವಾಗ್ತಿಲ್ಲ. ನಾನು ಕೂಡ ಆಕೆ ಜೊತೆಗೆ ಹೋಗ್ಬೇಕು ಅನ್ನೋ ಮಟ್ಟಿಗೆ ಪೊಲೀಸರ ಬಳಿ ಆತ ಹೇಳಿದ್ದಾನೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಇವತ್ತು ಆತನನ್ನ ಆತ ಬಾಡಿಗೆಗೆ ಇದ್ದಂತಹ ದೊಡ್ಡಕಮ್ಮನಹಳ್ಳಿಯ ಮನೆಗೆ ಕರೆದೊಯ್ದು ಸ್ಪಾಟ್ ಮಾಜರ್ ಪ್ರಕ್ರಿಯೆಯನ್ನ ಹುಳಿಮಾವು ಪೊಲೀಸರು ನಡೆಸಲಿದ್ದಾರೆ. ಅಂದ್ರೆ ಆತ ಆ ಚಾಕು ಮತ್ತೆ ಅಲ್ಲಿ ಒಂದಷ್ಟು ಯಾವ ರೀತಿಯಾದಂತಹ ಜಗಳ ಆಯ್ತು, ಅದಾದ ಬಳಿಕ ಎಲ್ಲಿ ಆ ಮನೆಯಲ್ಲಿ ಎಲ್ಲಿ ಆಕೆಗೆ ಚಾಕುವನ್ನ ಇರ್ದ, ಅದಾದ ಬಳಿಕ ಹೇಗೆ ಸೂಟ್ ಕೇಸ್ಗೆ ಆಕೆಯನ್ನ ತುಂಬ್ದ, ಹೀಗೆ ಒಂದಷ್ಟು ಸ್ಪಾಟ್ ಮಾಜರ್ ಪ್ರಕ್ರಿಯೆಯನ್ನ ಇವತ್ತು ಪೊಲೀಸರು ಮುಗಿಸಲಿದ್ದಾರೆ. ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ.